ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಂಜುಶ್ರೀ ಟ್ಯಾಸಲ್ಸ್. ಇವತ್ತು ನಾನೊಂದು ಫ್ಲವರ್ ಪೆಟಲ್ ತೋರಿಸ್ಕೊಡ್ತಾ ಇದ್ದೀನಿ. ಟ್ಯಾಟಿಂಗ್ ಡಿಸೈನಲ್ಲಿ ಇದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಸಿಂಗಲ್ ಪೆಟಲ್ ತೋರಿಸಿದ್ದೆ. ಅದು 4 ಪೆಟಲ್ ಹಾಕಿ ಒಂದು ಡಿಸೈನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಸೀರೆ ಮೇಲೆ ಸಿಂಗಲ್ ಆಗಾದರೂ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಾಂದರೆ ಜಾಯಿಂಟ್ ಮಾಡಿಕೊಂಡು ಒಂದು ಲೇಸ್ ಥರ ಉದ್ದಕ್ಕೆ ಕ್ರಿಯೇಟ್ ಮಾಡಿಕೊಂಡು ಆ ರೀತಿಯೂ ಮಾಡ್ಕೋಬೋದು. ಬೇಸಿಕ್ ಕಲಿತಾ ಇರೋರಾದರೆ ಒಂದೊಂದನ್ನೇ ಮಾಡ್ಕೊಳ್ಳಿ ಸಾಕಾಗತ್ತೆ. ಅಂದರೆ ಮಧ್ಯದಲ್ಲಿ ಯಾವುದಾದ್ರೂ ಬೀಡ್ಗಳನ್ನ ಆ್ಯಡ್ ಮಾಡಿ ಕ್ರೋಶದಲ್ಲಿ ಆ ಥರ ಏನಾದರೂ ಕ್ರಿಯೇಟಿವ್ ಆಗಿ ನೀವು ಮಾಡ್ಕೋಬೋದು. ಇಲ್ಲ ಪೂರ್ತಿ ಇದೇ ರೀತಿ ಮಾಡ್ಕೋತೀನಿ ಅಂದರೆ ಆ ಥರನೂ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿದೆ, ಈಸಿ ಆಗಿದೆ, ನೋಡ್ಕೊಳ್ಳಿ. ಇದರಲ್ಲಿ ಹೆಚ್ಚೇನೂ ಮಾಡೋಕ್ಕಿರಲ್ಲ, ಬರೀ ನಾಟ್ಸ್ ಹಾಕೋದಷ್ಟೇ. ಅಂದರೆ ಹಾಕೋದನ್ನು ನಿಧಾನಕ್ಕೆ ಕರೆಕ್ಟಾಗಿ ಹಾಕಬೇಕು ಅಷ್ಟೇ ಇರೋದು. ನಾಟ್ಸ್ ಅಷ್ಟೇ ಪ್ರಾಕ್ಟೀಸ್ ಮಾಡೋಕ್ಕಿರೋದು. ಈ ಡಿಸೈನಲ್ಲಿ ನಾನು 5 ಡಬಲ್ ನಾಟ್ಸ್ 4 ಟೈಮ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 3 ಪಿಕಾಟ್ ಬರುತ್ತೆ. ಈ ಥರ ಎಳ್ಕೊಂಡು ಟೈಟಾಗಿ ಒಂದು ಪೆಟಲ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪೆಟಲ್ಲು ಕೂಡ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಇದು 2ನೇ ಪೆಟಲ್ ನಾನು ಮಾಡ್ತಾ ಇರೋದು. ಇದು ಅಷ್ಟೇ ಬೆರಳುಗಳ 3 ಬೆರಳುಗಳಿಗೆ ನೀಟಾಗಿ ಥ್ರೆಡ್ಡನ್ನು ಸುತ್ತಕೊಂಡು ಅದಾದಮೇಲೆ ಟ್ಯಾಟಿಂಗ್ ಶಟಲಿಂದ ಈ ಥರ ಡಬಲ್ ನಾಟ್ಸ್ ಹಾಕ್ಕೊಂಡು ಬರಬೇಕು. ಇಲ್ಲಿ ಪಿಕಾಟ್ ಬಂದಾಗ ಒಳಗಡೆ ಕ್ರೋಶ ಹುಕ್ಕಲ್ಲಿ ಒಳಗಡೆ ಎಳ್ಕೊಂಡು ಅದನ್ನು ಸೇರಿಸ್ಕೋಬೇಕಾಗತ್ತೆ. ಸಿಲ್ಕ್ ಥ್ರೆಡ್ಡಲ್ಲಿ ಮಾಡೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಅಂದರೆ ದಾರಗಳು ಕಟ್ಟಾಗಬಾರ್ದು. ಇದರಲ್ಲಿ ಮೇನ್ ಅದೇ ಇರೋದು. ಎಲ್ಲೂ ಜಾಯಿಂಟ್ ಬರಲ್ಲ. ದಾರಗಳು ಕಟ್ಟಾಗಿದ್ದರೆ ಅದು ನಾವು ಎಳಿಬೇಕಾದ್ರೆ ನೀಟಾಗಿ ಬರಲ್ಲ. ಮತ್ತು ಅಲ್ಲಿ ಸಿಕ್ಕಾಕೊಂಡಂಗಾದರೆ ಆ ಡಿಸೈನ್ ಮತ್ತೆ ಮುಂದೆ ಮಾಡೋಕ್ಕೆ ಆಗಲ್ಲ. ಇದೊಂದು ಪ್ರಾಬ್ಲಮ್ ಇದೆ ಇದರಲ್ಲಿ. ಹಾಗಾಗಿ ನಿಧಾನಕ್ಕೆ ಹಾಕಬೇಕಷ್ಟೆ. ಕಷ್ಟ ಅಂತ ಏನಾಗಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಮಾಡ್ಕೋಬೋದು. ಈಗಂತೂ KSIC ಸೀರೆಗಳು ಟ್ರೆಂಡ್ ಇರೋದ್ರಿಂದ KSIC ಸೀರೆಗಳಿಗಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುವಂಥದ್ದು ಈ ಟ್ಯಾಟಿಂಗ್ ಡಿಸೈನು. ಯಾಕಂದರೆ ಹೆವಿ ಬರಲ್ಲ ಇದು, ತುಂಬ ಲೈಟ್ ವೆಯ್ಟ್ ಥರ ಇರುತ್ತೆ. ಆಮೇಲೆ ಇದು ಹಾಳಾಗಲ್ಲ ಬೇಗ. ಅಂದರೆ ಕುಚ್ಚುಗಳಾದರೆ ಸುಕ್ಕಾಗೋದು ಆ ಥರ ಏನಾದರೂ ಆಗುತ್ತಲ್ಲ, ಇದು ಆ ರೀತಿ ಆಗಲ್ಲ. ಮತ್ತು ಬೀಡ್ ಕೂಡ ಕಡಿಮೆ ಯೂಸ್ ಮಾಡೋದ್ರಿಂದ. ಆಮೇಲೆ ಇದರಲ್ಲಿ ಬಂಚ್ ಬೀಡೇನೆ ನಾರ್ಮಲಾಗಿ ಇದಕ್ಕೆ ಯೂಸ್ ಮಾಡೋದು. ಹಾಗಾಗಿ ಎಷ್ಟು ವರ್ಷಗಳಿಟ್ಟರೂ ಇದು ಶೇಡ್ ಏನು ತುಂಬ ಡಲ್ ಆಗಲ್ಲ. ಹಾಗಾಗಿ ತುಂಬ ವರ್ಷ ನಾನು ಮಾಡಿರೋ ಡಿಸೈನ್ಸಲ್ಲಿ ಒಂದು 15 ವರ್ಷದ ಹಿಂದೆ ಹಾಕಿರೋ ಬೀಡ್ ಕೂಡ ಹಾಗೆ ಇದೆ. ಅಷ್ಟು ಏನು ತುಂಬ ಡಲ್ಲಾಗಿ ಏನು ಕಾಣಲ್ಲ. ಆ ರೀತಿ ಇರೋದ್ರಿಂದ ಇದು ಸೂಟಬಲ್ ಅನಿಸುತ್ತೆ. ಯಾವುದಕ್ಕೆ KSIC ಸೀರೆಗಳಿಗೆ ತುಂಬ ನೀಟಾಗಿ ಮ್ಯಾಚ್ ಆಗುತ್ತೆ ಈ ಡಿಸೈನ್ಸು. ಹಾಗಾಗಿ ಆರಾಮಾಗಿ ಕಲೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ಅಷ್ಟೇ. ಇವಾಗ 3rd ಪೆಟಲಲ್ಲಿ ನಾನು ಒಂದು ಬೀಡನ್ನು ಹಾಕ್ಕೋತಾ ಇದ್ದೀನಿ. ಈ ಬೀಡನ್ನು ಮಧ್ಯದಕ್ಕೆ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಎಳ್ಕೊಂಡು ಅದನ್ನು ದಾರದಲ್ಲಿ ಮತ್ತೆ ನಾಟ್ಸ್ ಮಾಡಿಕೊಡ್ತಾ ಹೋಗಬೇಕು. ಮತ್ತು ಜಾಯಿನ್ ಮಾಡೋ ಪಿಕಾಟ್ನ ಸ್ವಲ್ಪ ಚಿಕ್ಕದಾಗೆ ಬಿಟ್ಕೋಬೇಕಾಗತ್ತೆ. ಅಂದರೆ ಮಿಡಲ್ ಪಾಯಿಂಟಲ್ಲಿ ಬಿಡೋವಾಗ ಸ್ವಲ್ಪ ಉದ್ದ ಬಿಟ್ಕೋಬೇಕು. ಇದು ಜಾಯ್ನಿಂಗ್ ಪಾಯಿಂಟ್ ಯಾವುದು ಪಿಕಾಟ್ನ ಸ್ವಲ್ಪ ನೋಡಿಕೊಂಡು ಚಿಕ್ಕದಾಗೆ ಬಿಟ್ಕೊಳ್ಳಿ, ಸಾಕಾಗತ್ತೆ. ಈಗ 3ನೇ ಪೆಟಲ್ಲು ಆಯಿತು. ಈಗ 4ನೇದು ಸೇಮ್ ಬೆರಳಿಗೆ ಥ್ರೆಡ್ ಕರೆಕ್ಟಾಗಿ ರಿಂಗ್ ಥರ ಸುತ್ತಕೊಂಡು ಮತ್ತು ಅಲ್ಲಿಂದನೇ ಟೈಟಾಗಿ ಫಸ್ಟ್ 1 ಕೂರಿಸ್ಕೊಂಡು ಮತ್ತು 5 ಪೆಟಲ್ ಮಾಡ್ಕೊಂಡು ಬಂದಿದ್ದೀನಿ. ಈ 5ನೇ ಪೆಟಲ್ನ ಹಾಕಿ ಜಾಯ್ನಿಂಗ್ ಮಾಡ್ತೀವಲ್ಲ ಪಕ್ಕದ ಪಿಕಾಟ್ಗೆ, ಆವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಕ್ರೋಶದಲ್ಲಿ ನಿಧಾನಕ್ಕೆ ಎಳ್ಕೊಂಡು
ಆ ರಿಂಗ್ ಒಳಗಡೆಯಿಂದ ಶಟಲ್ ಎಳ್ಕೊಂಡು ಟೈಟ್ ಮಾಡ್ಕೊಳ್ಳೋದು. ಮತ್ತು ಪಿಕಾಟ್ ಅಲ್ಲ, ಡಬಲ್ ನಾಟ್ಸ್ ಹಾಕ್ಕೊಳ್ತಾ ಹೋಗಿ. 1 2 3 4 ಮತ್ತು ಇದು 5ನೇದು. ಇವಾಗ ಮತ್ತೆ ಒಂದು ಪಿಕಾಟ್ ಬರುತ್ತೆ. ಇದು ಸ್ವಲ್ಪ ಉದ್ದ ಇರುತ್ತೆ, ಯಾಕಂದರೆ ಅಟ್ಯಾಚ್ಗೆ ಬೇಕು. 1 2 3 4 5ನೇದು. 5 ಪಿಕಾಟ್ ಆದಮೇಲೆ ಕೆಳಗಡೆಯಿಂದ ಫಸ್ಟ್ ಒನ್ ಪೆಟಲ್ ಇರುತ್ತಲ್ಲ, ಅದನ್ನು ಮೇಲಕ್ಕೆ ಇಟ್ಕೋಬೇಕು. ಮೇಲಕ್ಕೆ ಇಟ್ಕೊಂಡು ಸೀದಾ ಉಲ್ಟಾ ಇರುತ್ತಲ್ಲ, ಅದನ್ನು ಸೀದಾ ಇಟ್ಕೊಂಡು ಆ ಪಿಕಾಟ್ಗೆ ಇದನ್ನು ಜಾಯಿನ್ ಮಾಡಬೇಕು. ಫೋರ್ತ್ ಒನ್ನನ್ನು, ಫೋರ್ತ್ ಪೆಟಲ್ನ ಜಾಯಿನ್ ಮಾಡಿಕೊಂಡು ಮತ್ತೆ ಹಾಗೇ ಸೀದಾನೇ ಹಾಕ್ಕೊಂಡು ಹೋಗಬೇಕು. ಇದು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ. ಫಸ್ಟ್ ಕನ್ಫ್ಯೂಸ್ ಆದರೆ ನಿಧಾನಕ್ಕೆ ಇನ್ನೊಂದು ಸಲ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು 5 ಡಬಲ್ ನಾಟ್ಸ್ ಹಾಕಿದ್ಮೇಲೆ ನೀಟಾಗಿ ಎಳ್ಕೊಂಡು ಮತ್ತು ಒಂದು ಬೀಡು ಇದರಲ್ಲಿರುತ್ತಲ್ವ ಶಟಲ್ ಒಳಗಡೆ, ಅದೇ ಒಂದು ಪುಟ್ಟ ಬೀಡನ್ನು ಎಳ್ಕೊಂಡು ಅಲ್ಲಿ ಒಳಗಡೆ ಸೇರಿಸ್ಕೊಂಡು ಟೈಟ್ ಮಾಡಿಕೊಂಡು ಚೂರು ಗಮ್ ಹಾಕ್ಕೊಳ್ಳಿ. ಒಂದು ನಾಟ್ ಮಾಡಿಕೊಂಡು ಗಮ್ ಹಾಕ್ಕೊಂಡು ನೀಟಾಗಿ ಗಂಟು ಹಾಕ್ಕೊಳ್ಳಿ. ಇದಿಷ್ಟೇ ಫ್ರೆಂಡ್ಸ್, ಈ ಥರ ಬರುತ್ತೆ ಡಿಸೈನು. ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಏನಾದರೂ ಹೇಳೋದಿದ್ದರೆ ಕಮೆಂಟ್ ಮಾಡಿ. ಅಂದರೆ ಏನಾದರೂ ಚೇಂಜಸ್ ಮಾಡಿ ಹೇಳ್ಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಾನು ನಿಮಗೆ ಇನ್ನೂ ಅರ್ಥ ಆಗೋ ರೀತಿ ಏನಾದರೂ ಹೇಳ್ಕೊಡ್ಬೇಕು ಅಂದರೆ ಖಂಡಿತ ನಾನು ಮಾಡ್ತೀನಿ. ಇದು ಹೀಗೆ ಬಂದಿದೆ ಪೆಟಲ್ಲು. ಇದ್ರದ್ದು ಪೂರ್ತಿ ಡಿಸೈನ್ ಕೂಡ ನಾನು ಫೋಟೋ ಹಾಕಿರ್ತೀನಿ.